ಓಂ ಸಾಯಿರಾಮ್. 4ನೇ ಅಧ್ಯಾಯ. 4, 5 ಮತ್ತು 6 ಅಧ್ಯಾಯಗಳು ಸ್ವಲ್ಪ ದೊಡ್ಡದಾಗಿದೆ. ಆದ್ದರಿಂದ ಇದರಲ್ಲಿ 4ನೇ ಅಧ್ಯಾಯನ ನಾನು ಹೇಳ್ತೀನಿ. ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಧರ್ಮವು ಅಳಿದು ಯಾವಾಗ ಅಧರ್ಮ ತಲೆ ಎತ್ತಿ ಮೆರೆಯುತ್ತದೋ ಆಗ ನಾನು ಅವತರಿಸುತ್ತೇನೆಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅವನ ಪ್ರತಿನಿಧಿಗಳಾದ ಸಾಧುಗಳ ಉದ್ದೇಶವೂ ಅದೇ ಆಗಿರುತ್ತದೆ. ಯಾವಾಗ ಜನರು ಧಾರ್ಮಿಕ ನೀತಿಗಳ ಕಡೆ ಗಮನ ಕೊಡದೆ ಹೆಣ್ಣು ಹೊನ್ನು ಮಣ್ಣು ಸಂತತಿಯೇ ಮುಖ್ಯ ಎಂದು ಮೆರೆಯುತ್ತಾರೋ ಆಗ ಮಹಾಯೋಗಿಗಳು ಕಾಣಿಸ್ಕೊಳ್ತಾರೆ. ಉದಾಹರಣೆಗೆ ಯಾರ್ಯಾರು ಅಂದರೆ ನಾಮದೇವ, ಗೋರ, ತುಕಾರಾಮ, ಏಕನಾಥ, ಇನ್ನೂ ಅನೇಕ ಯೋಗಿಗಳು ಆಗಾಗ್ಗೆ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಶಿರಡಿಯಲ್ಲಿ ಕೊನೆಯದಾಗಿ ಬಾಬಾರವರು ಶಿರಡಿಯಲ್ಲಿ ಕಾಣಿಸ್ಕೊಳ್ತಾರೆ. ಬಾಬಾರವರ ವ್ಯಕ್ತಿತ್ವ. ಬಾಬಾರವರು ಯಾವಾಗಲೂ ಶಾಂತ ಸ್ವರೂಪವಾಗ್ತಿದ್ದರು. ಅವರು ಕರ್ಣನಂತೆ ದಾನಶೂರರಾಗಿದ್ದರು. ಅವರ ಅಂತರಂಗ ಶುದ್ಧ ಕನ್ನಡಿ ಅಂತಿತ್ತು. ಅವರು ಯಾವಾಗಲೂ ಬಡವ ಬಲ್ಲಿದ ಅಂತ ಭೇದ ಭಾವ ಮಾಡ್ತಿರಲಿಲ್ಲ. ಪ್ರತಿಯೊಬ್ಬರ ಜೊತೆನೂ ಬೆರೆತ್ಕೊಂಡು ಶಾಂತವಾಗಿರ್ತಿದ್ರು. ಹಾಡುಗಳನ್ನ ಹೇಳಿ ಸಂತೋಷವಾಗಿರ್ತಿದ್ರು. ಅವ್ರಿಗೆ ಶಿರಡಿಯಲ್ಲಿದ್ದರೂ ಕೂಡ ಅವರು ಪ್ರಪಂಚದ ಆಗು ಹೋಗುಗಳೆಲ್ಲ ಅವ್ರಿಗೆ ಗೊತ್ತಿತ್ತು. ಅವರ ಅಂತರಂಗವು ಯಾವಾಗಲೂ ಪ್ರಶಾಂತವಾಗಿರ್ತಿತ್ತು. ಶಾಂತಿಯಿಂದ ಒಂದು ಅಗಲ ಕೂಡ ಕದಲುತ್ತಿರಲಿಲ್ಲ ಅವರು. ಇಂಥ ಪವಿತ್ರವಾದ ಸಾಯಿಬಾಬಾರವರ ಪಾದಧೂಳಿದಿಂದ ಶಿರಡಿ ಪರಮ ಪವಿತ್ರವಾಯಿತು, ಪುಣ್ಯಕ್ಷೇತ್ರ ಆಯಿತು. ಅದು ಭಕ್ತರ ಪಾಲಿಗೆ ಪಂಡ್ರಾಪುರ, ದ್ವಾರಕಾ, ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ, ನಾಸಿಕ್, ತ್ರಯಂಬಕೇಶ್ವರ, ಉಜ್ಜಯಿನಿ, ಮಹಾಬಲೇಶ್ವರ ಮತ್ತು ಗೋಕರ್ಣ ಇಂಥ ಕ್ಷೇತ್ರ ನೋಡಿದಷ್ಟೇ ಪುಣ್ಯ ಬರ್ತಿತ್ತು ಶಿರಡಿಗೆ ಹೋದರೆ. ಅವರ ಆಜ್ಞೆಯೇ ವೇದವಾಗಿತ್ತು. ಅವರು ಯಾವಾಗಲೂ ಅವರಿಂದ ನಾವು ನಮ್ಮ ಪಾಲಿಗೆ ಅವರು ಶ್ರೀರಾಮ ಮತ್ತು ಕೃಷ್ಣ ಅವರೇ ಪರಬ್ರಹ್ಮ, ಎಲ್ಲ ಸ್ವರೂಪನೂ ಅವರೇ ಆಗ್ತಿದ್ರು. ಅವರನ್ನು ನೋಡೋದ್ರಿಂದ ಪಂಡ್ರಾಪುರದ ವಿಠ್ಠಲ ರುಕ್ಮಾಯಿ ದರ್ಶನದಿಂದ ಆಗುತ್ತಿದ್ದ ಆನಂದದಷ್ಟೇ ಸಾಯಿಬಾಬನ ನೋಡಿದ್ರೆ ಅಷ್ಟು ಸಂತೋಷ ಆಗ್ತಿತ್ತು ಭಕ್ತರಿಗೆ. ಪಂಡರಿಯ ವಾರಕರಿ ಒಬ್ಬರು ಇರ್ತಾರೆ, ಗೌಳಿ ಬುವ ಅಂತ. ಅವರು ಬಾಬನ ಭಕ್ತರಾಗಿರ್ತಾರೆ. ಅವರು ಒಂದು ನುಡಿ ನುಡಿತಾರೆ. ಏನಪ್ಪ ಅಂದರೆ, ಇವರು ದಯಾಳುವಾದ ಪಂಡರಿನಾಥನ ವಿಠ್ಠಲನ ಅವತಾರ ಅಂತ ಅವರು ಹೇಳಿ ಅದೇ ಥರ ಮನಗಂಡಿರ್ತಾರೆ ಅವರು. ಮತ್ತು ಬಾಬಾರವರಿಗೆ ದೇವರ ನಾಮ ಸ್ಮರಿಸೋದು ಅಂದರೆ ತುಂಬ ಇಷ್ಟ. ಅವರು ಒಂದು ಸಲ ದಾಸುಗಣು ಮಹಾರಾಜರಿಗೆ ಹೇಳ್ತಾರೆ, ನಾಮ ಸಪ್ತಾಹ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ದಾಸುಗಣು ಹೇಳ್ತಾರೆ, ನನಗೆ ವಿಠ್ಠಲನ ಸಾಕ್ಷಾತ್ಕಾರ ಆದರೆ ಮಾತ್ರ ನಾನು ಮಾಡ್ತೀನಿ, ನಾಮ ಸಪ್ತಾಹ ಮಾಡ್ತೀನಿ ಅಂದಾಗ ಬಾಬಾ ಹೇಳ್ತಾರೆ, ಖಂಡಿತವಾಗಿ ವಿಠ್ಠಲನ ಸಾಕ್ಷಾತ್ಕಾರ ಆಗೇ ಆಗುತ್ತೆ. ಏನಪ್ಪ ಅಂದರೆ ಭಕ್ತ ಶ್ರದ್ಧೆಯಿಂದಿರಬೇಕು ಮತ್ತು ಭಕ್ತಿ ಸಂಪನ್ನನಾಗಿದ್ದರೆ ವಿಠ್ಠಲ ಇಲ್ಲೇ ದರ್ಶನ ನೀಡ್ತಾನೆ ಅಂತ ಬಾಬಾ ಹೇಳ್ತಾರೆ. ಆಗ ನಾಮ ಸಪ್ತಾಹ ಮುಗಿಯುತ್ತೆ. ಒಂದು ದಿನ ಕಾಕಾ ಸಾಹೇಬ್ರ ದೀಕ್ಷಿತರು ಬೆಳಿಗ್ಗೆ ಧ್ಯಾನಾಸೀನರಾಗಿದ್ದಾಗ ಅವ್ರ ದೃಷ್ಟಿಗೆ ವಿಠ್ಠಲನ ಗೋಚರ ಆಗುತ್ತೆ. ಮತ್ತು ಅವರು ಬೆಳಗ್ಗೆ ಬಾಬನ ದರ್ಶನಕ್ಕೆ ಬಂದಾಗ ಬಾಬಾ ಹೇಳ್ತಾರೆ, ವಿಠ್ಠಲನ ದರ್ಶನವಾಯ್ತಾ, ನೋಡಿದ್ಯಾ, ಅವನು ಬಹು ತುಂಟ, ಭದ್ರವಾಗಿ ಹಿಡಿದುಕೋ, ಸ್ವಲ್ಪ ಉದಾಸೀನನಾದರೆ ಅವನು ತಪ್ಪಿಸಿಕೊಳ್ಳುವನು ಅಂತ ಬಾಬಾ ಹೇಳ್ತಾರೆ. ಆಗ ಅವರು ಅವಾಗ ಮನಸ್ಸಲ್ಲಿ ಅನ್ಕೋತಾರೆ, ಸ್ವಾಮಿ ಇದು ಅಂದರೆ ನಾವು ವಿಠ್ಠಲನ ಪಾದನ ಭದ್ರಾಗಿ ಇಟ್ಕೋಬೇಕು, ನಾವು ಒಂದು ಸಲ ಭಕ್ತರಾದರೆ ಅದನ್ನು ಬಿಡಬಾರ್ದು. ಮತ್ತು ಇನ್ನೊಂದು ಸಲ ಮಧ್ಯಾಹ್ನ ಇನ್ನೊಂದು ಘಟನೆ ನಡೆಯುತ್ತೆ. ಒಬ್ಬ ವ್ಯಾಪಾರಿ 20-30 ಫೋಟೋಗಳನ್ನು ಮಾರೋಕ್ಕೋಸ್ಕರ ಬೀದಿಲಿ ಬರ್ತಿರ್ತಾನೆ. ಅವರು ಆ ಫೋಟೋದಲ್ಲಿದ್ದ ವಿಠ್ಠಲನ ನೋಡಿದಾಗ ಆ ಧ್ಯಾನಾಸೀನರಾಗಿರ್ತಾರಲ್ಲ, ವಿಠ್ಠಲನ ಕಾಣ್ತಾರಲ್ಲ, ಅದೇ ಫೋಟೋ ಅವ್ರ ಹತ್ರ ಇದ್ದಾಗ ಅವರು ಜ್ಞಾಪಕ ಬರುತ್ತೆ. ಬಾಬಾ ಹೇಳ್ತಾರಲ್ಲ, ವಿಠ್ಠಲನ ದರ್ಶನ ಇಲ್ಲೇ ಆಗುತ್ತೆ ಅಂತ. ಅದನ್ನು ಸ್ಮರಿಸ್ಕೊಂಡು ಅವರು ಸ್ವಾಮಿನ ನೆನೆಸ್ಕೊತಾರೆ. ದಾಸುಗನು ಅವರಿಗೆ ಗಂಗೆ ಯಮುನೆ ಮಿಲನವಾಗುವ ಪ್ರಯಾಗರಾಜಲ್ಲಿ ಒಂದು ಸಲ ಮಿಂದು ಬರಬೇಕು ಅಂತ ಆಸೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಸ್ನಾನ ಮಾಡಿದ್ರೆ ಶ್ರೇಯಸ್ಕರ ಅಂತ ಅವರು ಬಾಬಾನ ಹೋಗಿ ಕೇಳ್ತಾರೆ, ನಾನು ಪ್ರಯಾಗರಾಜ್ಗೆ ಹೋಗೋಕ್ಕೆ ಅಪ್ಪಣೆ ಕೊಡಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಏನೂ ಇರುವುದಿಲ್ಲ, ನಮ್ಮ ಪ್ರಯಾಗ ಇಲ್ಲೇ ಇದೆ, ನನ್ನನ್ನು ನಂಬು ಅಂತ ಬಾಬಾ ಹೇಳ್ತಾರೆ. ಆಗ ದಾಸುಗಳವರವರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ.
ಆಗ ಮಾಡಿದ ತಕ್ಷಣ ಅವ್ರು ಕಂಡಿದ್ದೇನು, ಬಾಬಾರವರ ಪಾದಗಳಿಂದ ಗಂಗೆ ಹರಿತಿರುವುದನ್ನು. ಇಂಥ ಒಂದು ಅದ್ಭುತ ಪವಾಡವನ್ನು ನೋಡಿ ಅವರಿಗೆ ಆ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತೆ. ಅವರ ಆನಂದಕ್ಕೆ ಪಾರವೇ ಇಲ್ಲದೆ ಬಾಬಾರವರನ್ನೇ ಕುರಿತು ಆಡತೊಡಗ್ತಾರೆ. ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ, ಬಾಬಾ ಹೇಗೆ ಜನ್ಮ ಆಯಿತು, ಬಾಬಾರವರು ಜನ್ಮಸ್ಥಳ ಯಾವುದು, ಅವ್ರ ತಂದೆ ತಾಯಿಗಳು ಯಾರು ಎಂಬುದು ಇದುವರೆಗೂ ಅದು ತಿಳಿಯದೇ ವಿಷಯ ಆಗಿಬಿಟ್ಟಿದೆ. ಇವತ್ತವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ನಾಮದೇವ ಮತ್ತು ಕಬೀರರು ನದಿ ತೀರದಲ್ಲಿ ದೊರಕಿದರು. ಆದರೆ ಬಾಬಾ ಮೊದಲು ಭಕ್ತರಿಗೋಸ್ಕರ ಶಿರಡಿಯಲ್ಲಿ 16 ವರ್ಷದ ಯುವಕನಾಗಿದ್ದಾಗ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. ಅವರು ಆಗಲೇ ಮಹಾಜ್ಞಾನಿಗಳಾಗಿರ್ತಾರೆ. ಇದರ ಬಗ್ಗೆ ನಾನಾ ಚೋಪದಾರರವರ ತಾಯಿಯವರು ಬಾಬಾರವ್ರನ್ನ ಈ ರೀತಿ ವರ್ಣಿಸಿದ್ದಾರೆ. ಸುಂದರನಾಗಿಯೂ ಚಟುವಟಿಕೆಯನ್ನಾಗಿಯೂ ಇದ್ದ ಆ ಹುಡುಗ ಯಾವಾಗಲೂ ಬೇವಿನ ಮರದ ಕೆಳಗಡೆ ತಪಸ್ಸು ಮಾಡ್ತಿರ್ತಾರೆ. ಬಿಸಿಲು ಅನ್ನಲ್ಲ, ಚಳಿ ಅನ್ನಲ್ಲ, ಮಳೆ ಅಂದೆ ಯಾವಾಗಲೂ ನಿರಂತರವಾಗಿ ತಪಸ್ಸು ಮಾಡ್ತಿರೋದ್ರಿಂದ ಊರಿನ ಜನಗಳೆಲ್ಲ ನೋಡಿಕೊಂಡು, ಈ ಹುಡುಗ ಯಾರು, ಇವರು ಎಲ್ಲಿಂದ ಬಂದ, ಇದು ನಮಗೆ ಗೊತ್ತಾಗ್ತಾ ಇಲ್ವಲ್ಲ, ಇದೇ ಒಂದು ಸಮಸ್ಯೆ ಆಗಿದೆ ಅಂತ ಅನ್ಕೊತಿರ್ತಾರೆ. ಆವಾಗ ಒಂದು ದಿನ ಖಂಡೋಬಾ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು ಅವ್ರನ್ನ ಕೇಳ್ತಾರೆ, ದೇವ ಈ ಹುಡುಗ ಯಾರು, ಇವರು ಯಾರು, ಎಲ್ಲಿಂದ ಬಂದ ಈ ಹುಡುಗ ಅಂತ ಕೇಳಿದಾಗ ಖಂಡೋಬಾನ ಹೇಳ್ತಾರೆ, ಒಂದು ಆರೆಯನ್ನು ತೆಗೆದುಕೊಂಡು ಬನ್ನಿ, ನಾನು ತೋರಿಸಿದ ಜಾಗದಲ್ಲಿ ಅಗಿರಿ. ಆಗ ಆ ಜನ ಆ ಜಾಗನ ಅಂತ ಹೇಳಿದಾಗ ಜನ ಆ ಜಾಗನ ಅಗೀತಾರೆ. ಅಗೀತಿದ್ದಾಗ ಒಂದು ಕಲ್ಲಿನ ಚಪ್ಪಡಿ ಸಿಕ್ಕುತ್ತೆ. ಅದನ್ನ ತೆಗೆದು ನೋಡಿದಾಗ ಒಂದು ಅಜಾರ ಕಾಣಿಸುತ್ತೆ. ಆಗ ಖಂಡೋಬಾ ಈ ಹುಡುಗ ಇಲ್ಲಿ 12 ವರ್ಷ ಕಾಲ ತಪಸ್ಸು ಮಾಡಿರ್ತಾನೆ ಅಂತ ಹೇಳಿದಾಗ ಜನರು ಆ ಹುಡುಗನ ಕೇಳಿದಾಗ, ಹೌದು ಇದು ನನ್ನ ಗುರುವಿನ ಸ್ಥಾನ, ಇದನ್ನು ಜೋಪಾನವಾಗಿ ಕಾಪಾಡಿ ಅಂತ ಹೇಳ್ತಾರೆ. ಆಗ ಅವರು ಅದರಂತೆ ಜಾಗನ ಮುಚ್ಚಿಬಿಟ್ಟು ಅದನ್ನು ಈ ಜಾಗ ತುಂಬ ಶ್ರೇಷ್ಠವಾದದ್ದು, ಬೇವಿನ ಮರದ ಕೆಳಗಡೆ ಆ ಜಾಗ ಇರೋದ್ರಿಂದ ಇದು ನನ್ನ ಗುರುವಿನ ವಿಶ್ರಾಂತಿ ಸ್ಥಾನ ಅಂತ ಬಾಬಾ ಹೇಳಿದಾಗ ಅದನ್ನು ಗೌರವದಿಂದ ಪೂಜಿಸ್ತಾರೆ. ಇವತ್ತಿಗೂ ಕೂಡ ಶಿರಡಿಲಿ ಬೇವಿನ ಮರದ ಕೆಳಗಡೆ ಬಾಬನ ಪಾದ ಸ್ಥಾಪನೆ ಮಾಡಿ ಅಲ್ಲಿ ವಿಶ್ರಾಂತ ಸ್ಥಳ, ಗುರುವಿನ ಸ್ಥಾನ ಅಂತ ಇವತ್ತಿಗೂ ಅಲ್ಲಿ ಪೂಜೆ ಮಾಡ್ತಾರೆ. ಶ್ರೀ ಹರಿವಿನಾಯಕ ಸಾಟೆಯವರು ಬೇವಿನ ಮರದ ಸುತ್ತ ಕಟ್ಟೆಯನ್ನು ಕಟ್ಟಿಸ್ತಾರೆ. ಬೇವಿನ ಮರದಲ್ಲಿ ಯಾರು ಗುರುವಾರ ಶುಕ್ರವಾರ ಧೂಪ ಹಾಕ್ತಾರೋ ಅವರಿಗೆ ಸುಖ ಶಾಂತಿ ಲಭಿಸುತ್ತದೆ ಅನ್ನೋ ಪ್ರತೀತಿ ಇದೆ. ಮತ್ತು 1910ರಲ್ಲಿ ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭ ಆಗುತ್ತೆ. ಮತ್ತು ಶ್ರೀಮಾನ್ ಬೂಟಿಯವರು ವಾಡಾನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಾಡ ಕಟ್ಟಿಸುತ್ತಾರೆ. ಅದೇ ಈಗಿನ ಸಮಾಧಿ ಮಂದಿರ, ಬಾಬಾರವರು ವಿಶ್ರಾಂತಿ ಪಡೆಯುತ್ತಿರುವ ಸಮಾಧಿ ಮಂದಿರ. ಇದನ್ನು ಇವತ್ತು ಕೂಡ ನಾವು ಶಿರಡಿಲಿ ಹೋಗಿ ಬಾಬನ ಮಸೀದಿನಲ್ಲಿ ಹೋಗಿ ನೋಡಿದ್ರೆ ಕಾಣುತ್ತೆ. ಇದು ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯಿತು. ಮುಂದೆ 5ನೇ ಅಧ್ಯಾಯ. ಓಂ ಸಾಯಿರಾಮ್.